ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯಶುಗೌಡ ಯೂಟ್ಯೂಬ್ ಚಾನೆಲ್. ಇವತ್ತು ಆಷಾಢ ಶುಕ್ರವಾರದ ದಿನದ ಬ್ಲಾಗ್ನ ನಾನು ಮಾಡ್ತಾ ಇರೋದು. ಇವತ್ತು ಆಷಾಢ ಶುಕ್ರವಾರ ಅಲ್ವಾ, ಹಂಗಾಗಿ ನಾನು ಇಯರ್ಲಿ ಅಂದರೆ ಆಷಾಢ ಶುಕ್ರವಾರ ಮಾಡ್ತಿದ್ದೆ, ಅಂದರೆ ಬೇರೆ ಥರ ಮಾಡ್ತಿದ್ದೆ. ಈ ಸತಿ ಜಸ್ಟ್ ಪೂಜೆ ಥರ ಮಾತ್ರ ಮಾಡ್ಕೋತಿದ್ದೀನಿ, ಮನೆಯಲ್ಲಿ ಪೂಜೆ ಮಾಡೋಣ ಅಂತೇಳಿ. ಯಾಕೆಂದರೆ ಪಾಪು ಇರೋ ಕಾರಣಕ್ಕೆ ನಾನು ಆಷಾಢ ಶುಕ್ರವಾರ ಎಲ್ಲ ಮಾಮೂಲಿ ಹಂಗೆ ದಿಂಬೆಹಣ್ಣು ದೀಪ ಹಚ್ಚಿ ಅದೆಲ್ಲ, ಮತ್ತೆ ಮನೇಲಿ ಉಪ್ಪಿನ ದೀಪ ಕೂಡ ಹಚ್ಚುತ್ತಿದ್ದೆ. ಅದೆಲ್ಲ ಕೂಡ ಆಗಲ್ಲ ಅಂತ ಹೇಳಿ ಜಸ್ಟ್ ಮಾಮೂಲಿ ಮನೇಲಿ ಏನ್ ಪೂಜೆ ಮಾಡ್ತೀನಿ ಅದಷ್ಟೇ ಮಾಡೋಣ ಅಂತ ಅನ್ಕೊಂಡು ಬೆಳಗ್ಗೆ ಎದ್ದು ಎಲ್ಲ ಆಂಟಿ ಬಂದು, ಮನೆ ಕೆಲಸದ ಆಂಟಿ ಬಂದು ಎಲ್ಲ ಮಾಡ್ಕೊಟ್ಟು ಹೋಗಿದ್ರು. ಅದಾದ್ಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ನಾನು ಕೂಡ ಸ್ನಾನ ಎಲ್ಲ ಮಾಡ್ಕೊಂಡು ಬಂದ್ಮೇಲೆ ಹೊಸ್ಲಿಗೆಲ್ಲ ರಂಗೋಲಿ ಬಿಟ್ಬಿಡೋಣ ಅಂತ ಹೇಳಿ ಬಿಡ್ತಿದ್ದೆ. ಬೆಳಗ್ಗೆ ಬಿಡೋಣ ಅನ್ಕೊಂಡೆ, ಅವರು ಆಂಟಿ ಸ್ವಲ್ಪ ಲೇಟಾಗಿ ಬಂದಿದ್ದ ಕಾರಣಕ್ಕೆ ಬಿಡ್ಲಿಲ್ಲ. ಮತ್ತೆ ಸ್ನಾನ ಮಾಡ್ಕೊಂಡಾದ್ಮೇಲೆ ಒಟ್ಟಿಗೆ ಬಿಟ್ರಾಗುತ್ತೆ ಅಂತ ಹೇಳಿ ಲೇಟ್ ಆಗೋಯ್ತು ರಂಗೋಲಿ ಬಿಡೋದು ಕೂಡ. ಆಕ್ಚುಲಿ ನಂಗೆ ಆಲ್ಮೋಸ್ಟ್ ರಂಗೋಲಿ ಅಷ್ಟೊಂದು ನೀಟಾಗಿ ಬರಲ್ಲ, ಅದ್ರಲ್ಲೂ ತುಂಬಾ ಗ್ಯಾಪ್ ಹೋಗೋಯ್ತಲ್ಲ, ಅದ್ರಲ್ಲಿ ಎಳೆನೇ ಎಳಿಯಕ್ ಬರ್ತಿಲ್ಲ, ಡೊಂಕ ಪಂಕ ಹೋಗುತ್ತೆ ಎಳಿ ಅನಾಗ. ಮತ್ತೆ ಚಿಕ್ಕ ಚಿಕ್ಕ ಪಾದ ಎಲ್ಲ ಬಿಡ್ತೀನ, ಅದೆಲ್ಲ ನಾನು ಪ್ಲೇಟ್ ಯೂಸ್ ಮಾಡಿಬಿಡೋದು. ಅದು ಕೂಡ ನಾನು ಯಾವುದೋ ಜಾತ್ರೆ, ಅಂದ್ರೆ ಯಾವುದೋ ಜಾತ್ರೆಯಲ್ಲ, ಇಲ್ಲೇ ಒಳೇನಸೀಪುರದ ಜಾತ್ರೆ ಟೈಮಲ್ಲೇ ಮಾರುವಾಗ ಕೆಲವೊಂದು ಬೇಕು ಅಂತ ಹೇಳಿ ನೋಡಿ ತಗೊಂಡಿದ್ದೆ. ಅದಾದ್ಮೇಲೆ ನೆಕ್ಸ್ಟು ಎಲ್ಲ ಮನೆ ಒಳಗಡೆ ಎಲ್ಲ ಅರೇಂಜ್ ಮಾಡೋವಂಥದ್ದೆಲ್ಲ ಅರೇಂಜ್ ಮಾಡ್ಕೋತಿದ್ದೆ. ಉರ್ಲಿ ಬೌಲ್ಗೆಲ್ಲ ಹೂವು ಎಲ್ಲಾನ ಇಟ್ಕೊಳ್ಳೋಣ ಅಂತ ಹೇಳಿ ಇಟ್ಟು, ಮತ್ತೆ ದೇವ್ರ ಮನೆಯಲ್ಲೂ ಕೂಡ ಹೊಸ್ಲಿರೋದ್ರಿಂದ ಅಲ್ಲೂ ಕೂಡ ಕ್ಲೀನ್ ಮಾಡ್ಕೊತಿದ್ದೆ. ಅಲ್ಲಿಗೂ ಕೂಡ ರಂಗೋಲಿ ಎಲ್ಲ ಬಿಟ್ಟಾದ್ಮೇಲೆ ಹೊರಗಡೆ ನಾನು ಯಾವಾಗ್ಲೂ ಹೊರಗಡೆ ಒಂದು ತುಂಬಿದ ಅಂದರೆ ಚಂಬಿಟ್ಟೆ ಇಡ್ತೀನಿ, ಹಂಗಾಗಿ ಅದಕ್ಕೂ ಕೂಡ ಇಡ್ತಿದ್ದೆ. ಅದಕ್ಕೂ ಸ್ವಲ್ಪ ಜವಾದ ಪೌಡರ್, ಅರಿಶಿನ, ಕುಂಕುಮ, ಒಂದು ಹೂವು ಹಾಕಿ ಇಡ್ತೀನಿ. ಮತ್ತು ದೇವ್ರ ಮನೆಗೆ ಬಂದು ದೇವ್ರ ಮನೆದು ಎಲ್ಲ ಸೀಟಿದ್ದೆ, ಹೊರ್ಸಾಗಿತ್ತು, ಅದಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂವು ಮಾಡಿಸ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಬಂದೆ. ಹೆಂಗೆ ಹೋದ್ರೂ ದೇವ್ರ ಮನೆ ಪೂಜೆ ಮಾಡೋಕ್ಕೆ ಅವ್ನು ಕ್ಲೀನ್ ಮಾಡ್ಕೊಂಡು ಮಾಡ್ತೀವಿ ಅಂತಂದರೆ 1 ಅವರ್ 1.5 ಅವರ್ ಬೇಕೇ ಬೇಕು ಟೈಮು. ಅದರಲ್ಲೂ ನನ್ನ ಮಗಳನ್ನ ಮಲಗಿಸ್ಬಿಟ್ಟು ಇದೆಲ್ಲ ಕೆಲಸ ನಾನು ಮಾಡ್ಕೋತಿದ್ದು. ಅವಳಿದ್ರಂತೂ ಅಳೋದೇ ಆಗುತ್ತೆ. ಅವಳು ನನ್ನ ಪಾಪುಗೆ ಹಿಂಸೆ ಆಗುತ್ತೆ, ಒತ್ತುತ್ತೆ ಅಂತ ಅಳ್ತಾಳೆ ಅಂತೇಳಿ ನಾನು ತಾಳಿ ಮಾಮೂಲಿ ಮನೇಲಿ ಹಾಕೋತಿರ್ಲಿಲ್ಲ. ಆಮೇಲೆ ನೆನಪಾಯ್ತು ಪೂಜೆ ಮಾಡೋಣ, ಹೂವು ತಾಳಿನೇ ಹಾಕಿಲ್ವಲ್ಲ ನಾನು ಅಂತ ಹೇಳಿ, ಆಮೇಲೆ ಅದನ್ನ ಹಾಕೊಬಂದು ಫಸ್ಟ್ ಮನೆಗೆ ಧೂಪ ಹಾಕ್ಬಿಡೋಣ ಅಂತೇಳಿ ಅದು ಹಚ್ಚಿಡ್ತಿದ್ದೆ. ಅದು ಅದ್ರ ಪಡಿಗೆ ಅದು ಆಗ್ತಾ ಇರುತ್ತೆ, ತುಂಬ ಒಳಗಡೆ ಹಾಕಲ್ಲ. ಯಾಕೆಂದರೆ ಪಾಪು ಮಲಗಿರ್ತಾಳಲ್ಲ, ಅವಳು ಮೊದಲೇ ಸ್ವಲ್ಪ ಉಸಿರಾಡೋದು ತೊಂದರೆ, ಅದಕ್ಕೋಸ್ಕರ ಅವಳಿಗೆ ಅದು ಹೊಗೆದ್ದೆಲ್ಲ ಕುಡಿಸಲ್ಲ ಅಂತೇಳಿ ಸ್ವಲ್ಪ ಆಚೆಗೆ ಆದಂಗೆ, ಅಂದರೆ ಸ್ವಲ್ಪ ಮನೆ ಒಳಗಡೆಗೂ ಬರುತ್ತೆ ಆಚೆಗೂ ಬರುತ್ತೆ. ಹಂಗೂ ಪೂಜೆ ಮಾಡೋ ಅಷ್ಟರಲ್ಲಿ ಅರ್ಧಕ್ಕೆ ಎದ್ಲು. ಹಂಗೆ ಅವಳನ್ನೇ ಎತ್ಕೊಂಡು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಕೂತಿದ್ದೆ. ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ, ಆಚೆನೂ ಮಳೆ ಬರ್ತಿತ್ತು. ಅದೆಲ್ಲ ಒಂದು 5 ನಿಮಿಷ ಅಷ್ಟೇ, ಆಮೇಲೆ ನಿಂತೋಯ್ತು. ನೆಕ್ಸ್ಟ್ ನಾವು ಹೋಗೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೊರಟ್ವಿ. ಅಲ್ಲೇ ನನ್ಗೆ ಹತ್ರ ಆಗಿರೋ ಸಿಂಗಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡ್ವಿ. ಹಂಗಾಗಿ ಸಿಂಗಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಆಲ್ರೆಡಿ ಎಲ್ಲ ಬಂದು ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ಕೋತಿದ್ರು. ನಾವು ಕೂಡ ಹೋದ್ವಿ, ಪೂಜೆ ಮಾಡಿಸ್ಕೊಂಡು ನಾವು ಕೂಡ ಪ್ರಸಾದ ಕೊಡ್ತಾಯಿದ್ರು, ಮೊಸರನ್ನ ಮತ್ತು ಬೆಲ್ದನ್ನ. ನಂಗೆ ಅಲ್ಲಿ ಇಟ್ಕೊಂಡು ಅವಳನ್ನ ಎತ್ಕೊಂಡು ತಿನ್ನೋಕ್ಕಾಗಲಿಲ್ಲ ಅಂತೇಳಿ ನಾನು ಮನೆಗೆ ತಗೊಬಂದೆ. ಅಲ್ಲೇನು ಜಾಸ್ತಿ ಹೊತ್ತಿರಲಿಲ್ಲ, ಆಲ್ರೆಡಿ ಟೈಮ್ ಆಗಿತ್ತಲ್ಲ, ಹಂಗಾಗಿ ಬೇಗ ಬಂದೆ ವಾಪಸ್ಸು. ಬಂದು ಮನೇಲೇ ತಿನ್ಕೊಂಡು ಬ್ಲಾಗ್ನ ಮತ್ತೆ ನಾನು ಸಂಜೆಯಿಂದ ಕಂಟಿನ್ಯೂ ಮಾಡ್ಕೋತಿದ್ದೀನಿ. ಮತ್ತು ಗ್ಯಾಪಲ್ಲಿ ನಂಗೆ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ, ಮತ್ತು ಬಂದು ತುಂಬ ಬ್ಯುಸಿ ಆಗೋದೆ. ಅಡುಗೆ ಮಾಡೋದು, ಸಾಂಬಾರೆಲ್ಲ ಮಾಡಬೇಕಿತ್ತು. ಹಾಗಾಗಿ ಆ ವ್ಲಾಗ್ನ ಮತ್ತೆ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದು ಮಕ್ಕಳನ್ನೆಲ್ಲ ಮಲಗಿಸಾದ್ಮೇಲೆ ಬನ್ನಿ ನಿಮಗೇನೋ ತೋರಿಸ್ತೀನಿ. ನಿಮ್ಗೆ ಈ ಒಣ್ ಬಗ್ಗೆ ಗೊತ್ತಾ ಅಂತ ಹೇಳಿ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಂದರೆ ನಿಮ್ ಕೆಲವ್ರು ಗೊತ್ತಿರುತ್ತೆ, ಬಟ್ ನಾನು ಫಸ್ಟ್ ಟೈಮ್. ಇದೇನು ಹಣ್ಣು ಅಂತ ಗೊತ್ತಾ ನಿಮ್ಗೇನಾದ್ರೂ? ಬಟ್ ಹೇಳ್ತೀನಿ ಇದೇನು ಹಣ್ಣು ಅಂತ. ನಂಗೆ ಗೊತ್ತಿರಲಿಲ್ಲ ಇದೇನು ಅಂತ ಅಂದ್ಕೊಂಡೆ. ತೋರಿಸ್ತೀನಿ ಇವಾಗ.
ಗೈಸ್, ಆಕ್ಚುಲಿ ನಾನು ಆಲ್ರೆಡಿ ಟೇಸ್ಟ್ ಮಾಡಿದ್ದೀನಿ. ಇದು ಡೇಟ್ಸ್ ಅಂತೆ. ಎಲ್ಲಿ ತೋರಿಸ್ಬೇಕು ಅಂತಾನೆ ಗೊತ್ತಾಯ್ತಲ್ಲ ಕ್ಯಾಮ್ರಾದಲ್ಲಿ. ಡೇಟ್ಸ್ ಅಂತೆ. ನಾನು ಫಸ್ಟ್ ಟೈಮ್ ತಿಂತಿರೋದು. ಆದ್ರೆ ನಂಗೆ ನಿಜವಾಗ್ಲೂ ಈ ಡೇಟ್ಸ್ ಟೇಸ್ಟ್ ಇಷ್ಟ ಆಗಲಿಲ್ಲ. ಒಂಥರ ಕಾಯಿ ತಿಂದಂಗ ಅನಿಸ್ತಿದೆ. ಸೌಂಡ್ ಕೇಳಿಸ್ತೈತಾ? ಅಂದ್ರೆ ಸ್ವೀಟು ಐತೆ, ಏನೋ ಒಂಥರ ನಂಗಂತೂ ಇಷ್ಟ ಆಗಲಿಲ್ಲ. ಆಲ್ರೆಡಿ ತಂದು 3 days ಆಯ್ತು, ಅದಕ್ಕಿಂತ ಹಿಂಗೆ ಯಾವ್ಯಾವು ಅದೇನಾದ್ರು ಚೆನ್ನಾಗಿದ್ರೆ ಇಷ್ಟು ಖಾಲಿ ಆಗಿರೋದು. ಏನೋ ಹೊಸದಾಗಿ ಒಂದೊಂದು ಫ್ರೂಟ್ಗಳನ್ನ ಟ್ರೈ ಮಾಡ್ತಾ ಇರೋದು. ಮತ್ತೆ ಫ್ರೂಟ್ನ ನಾನು ಕಾಯಿದಾಗ ಟೇಸ್ಟ್ ಮಾಡಿದೆ, ಬಟ್ ಹಣ್ಣಿದಾಗ ಟೇಸ್ಟ್ ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಹಣ್ಣಾದ್ಮೇಲೆ ಟೇಸ್ಟ್ ಮಾಡ್ತಿರೋದು. ಬಟ್ ಕಾಯಿ ಇದ್ರೆ ಅದು ಹುಳಿ ಖಾರ ಜೊತೆ ಚೆನ್ನಾಗಿರುತ್ತೆ. ಆದ್ರೆ ಹಣ್ಣಾಗಿದ್ರೆ ಇದಕ್ಕೇನೋ ಅವಶ್ಯಕತೆನೇ ಇಲ್ಲ, ತುಂಬಾ ಸ್ವೀಟ್ ಆಗಿರುತ್ತೆ. ಗೊತ್ತಿಲ್ಲಪ್ಪ, ನೆನ್ನೆ ಹಣ್ಣು ತಿಂದು ಹಣ್ಣಾಗಿತ್ತದು. ಅದು ತಿಂಚಿದ್ರೆ ಫುಲ್ ಸ್ವೀಟ್ ಅನ್ನಿಸ್ತಿತ್ತು. ಇದ್ಯಾಕೋ ಹುಳಿ ಅನ್ನಿಸ್ತಿದೆ. ನಂಗೆ ವಯಸ್ಸಾಯ್ತು ಅಂತ ನಂಗೆ ಅನಿಸ್ತೈತೆ. ಯಾಕೆಂದ್ರೆ ಏನಾದ್ರು ಹುಳಿ ಇರೋ ಐಟಮ್, ಹಣ್ಣು ಕಾಯಿ ಏನಾದ್ರು ತಿಂದ್ಬಿಟ್ರೆ ಅಲ್ಲೆಲ್ಲ ಜುಮ್ 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 ಅಂತ ಇರ್ತದೆ. ಆಗೋದೇ ಇಲ್ಲ, ತಿನ್ನೋದಕ್ಕೆ ವಯಸ್ಸಾಯ್ತು ಅನ್ಸುತ್ತೆ. ಗೈಸ್, ಇನ್ನೊಂದು ನಾನೇನೋ ಇನ್ನೂ ಕಂಡುಹಿಡಿದಿದ್ದೀನಿ. ಏನಪ್ಪಾ ಅಂದ್ರೆ, ಇದು ಸ್ಟಾರ್ ಫ್ರೂಟ್ ತಿಂದಾದ್ಮೇಲೆ ಈ ಹಣ್ಣು ಟೇಸ್ಟ್ ಮಾಡಿದ್ರೆ ತುಂಬಾ ಸ್ವೀಟ್ ಅನ್ನಿಸ್ತೈತೆ. ಈ ಹಣ್ಣು ತಿಂದಾದ್ಮೇಲೆ ಇದು ತಿಂದ್ರೆ ಹುಳಿ ಅನ್ನಿಸ್ತೈತೆ. ನಂಗೆ ನಿಜ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ. ನಾನು ಇದನ್ನ ಸಪ್ರೇಟ್ ಆಗಿ ತಿಂದಾಗ ಸ್ವೀಟ್ ಅನ್ನಿಸ್ತಿತ್ತು, ನಿನ್ನೆ ಈ ಹಣ್ಣು ತಿಂದಿರಲಿಲ್ಲ. ಆದ್ರೆ ತಿಂದಾದ್ಮೇಲೆ ಟೇಸ್ಟ್ ಮಾಡಿದ್ರೆ ಸ್ವೀಟ್ ಐತೈತೆ, ಇದು ಹುಳಿ ಆಗ್ತೈತೆ. ಒಂದು ಒಳ್ಳೆ ಟೇಸ್ಟ್ ಅನ್ನಿಸ್ತೈತೆ ತಿಂದಾದ್ಮೇಲೆ ತಿಂದ್ರೆ. ಚೆನ್ನಾಗೈತೆ ಡೇಟ್ಸ್. ಅದೇ ಪಕ್ಕಕ್ಕೆ ಇಟ್ಕೋಬೇಕಷ್ಟೇ ಸ್ಟಾರ್ ಫ್ರೂಟ್ನ. ಕೈಗೆ ಬಳೆ ಆಗ್ತಲೇ ಇವತ್ತು ಹಾಕಿರೋದಕ್ಕೇನೋ ಒಂಥರ ಅನ್ನಿಸ್ತಿದೆ. ಪೂಜೆ ಮಾಡೋಣ ಅಂತ ಹಾಕೊಂಡೆ, ನನ್ನ ಮಗಳು ಒಂಚೂರು ಒತ್ತುತ್ತಿದ್ದಂಗೆ ತಡ ಅಳ್ತಾವಳೆ. ಹಿಂಗೆ ತಾಳಿ ಇಟ್ಕೊಂಡು ಕೀಳ್ತಾಳೆ, ಇಲ್ಲ ಅಂತಂದ್ರೆ ಬಳೆ ಒಂಚೂರು ಒತ್ಕತ್ತು ಎಲ್ಲಾರು ಮೈಗೆ ಅಂತಂದ್ರೆ ಅಳ್ತಾಳೆ. ಎಲ್ಲ ವೈರಲ್ ರೆಸಿಪಿ ಮಾಡ್ತಿದಾರಲ್ಲ, ರೆಸಿಪಿ ಅಂತೀನಿ, ವೈರಲ್ ಐಸ್ ಕ್ರೀಮ್ ಮಾಡ್ತಿದಾರಲ್ಲ, ಡೆಸರ್ಟ್ ಒಂದು ಐಸ್ ಕ್ರೀಮ್ದು, ಅದು ನಾನು ಮಾಡೋಣ ಅನ್ಕೊಂಡೆ. ಬಟ್ ಇದು ಮ್ಯಾಂಗೋ ಹಣ್ಣೆ ಆಗಿಲ್ಲ. ಕಾಯಿ ಮಾತ್ರ ಕಾಣಿಸ್ತೈತೆ ಕಲರ್, ಕಾಯಿ ಇನ್ನೊಂದು ನಿನ್ನೆ ಹಣ್ಣಾಗಿರ್ಬೋದೇನೋ ಅನ್ಕೊಂಡು ಅಂದ್ಕೊಯ್ದೆ, ಹಣ್ಣೆ ಆಗಿರ್ಲಿಲ್ಲ, ಕಾಯಿ ಆಗಿತ್ತು. ನಾನು ಟ್ರೈ ಮಾಡ್ಬೇಕು ಐಸ್ ಕ್ರೀಮ್, ಟ್ರೈ ಮಾಡ್ತೀನಿ. ಇದ್ರಲ್ಲ ಬೇರೆ ಹಣ್ಣು ತರ್ಸ್ ಮಾಡಿರ್ತೀನಿ, ಇದ್ಯಾಕೋ ಹಣ್ಣಾಗಂಗೆ ಕಾಣಿಸ್ತಲ್ಲ. ಸಂಜೆ ಆಯ್ತಿದಂಗೆ ತಡ, ಮನೆಯೊಳಗಿರೋ ಹೆಂಗಸ್ರೆಲ್ಲ ಆಚೆಗೆ ಬಂದ್ಬಿಡ್ತಾರೆ ಮೀಟಿಂಗ್ ಮಾಡೋದಕ್ಕೆ. ಅಂದರೆ ನನಗೆ ಯಾವಾಗ ಫ್ರೀ ಇರುತ್ತೆ ಆವಾಗ ಮಾತ್ರ ಬರೋದು ನಾನು ಆಚೆಗೆ, ಇಲ್ಲಾಂದ್ರೆ ಒಳಗಡೆನೇ ಇರ್ತೇನೆ. ನನ್ನ ಕಣ್ಣು ಬ್ಲರ್ ಆಯ್ತೈತಾ, ಕ್ಯಾಮ್ರಾ ಬ್ಲರ್ ಆಯ್ತೈತಾ ಗೊತ್ತಾಗ್ತಿಲ್ಲ.
ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊತೀನಿ. ಆಚೆ ಹೋದ್ರೆ ಅವರು ಇವರು ಮಾತಾಡಿಸ್ತಾರೆ. ಅವ್ರ ಜೊತೆನೆ ಒಂದು ಅರ್ಧ ಗಂಟೆಗೆ ಭಾಷಣ ಬೇಕಾಗೋಯ್ತದೆ. ನಮ್ಮ ಮನೆದು ಅವ್ರ ಮನೆದು ಅವ್ರ ಸಾಂಬಾರು ಅವ್ರ ಮನೆ ಏನು ಸಾಂಬಾರು ಮಾಡೋರು ನಮ್ಮ ಮನೆ ಏನು ಸಾಂಬಾರು ಮಾಡಿದ್ದೀವಿ ಎಲ್ಲ ಕೇಳ್ಕೊಳ್ಳೋದು. ನಾನು ಆ್ಯಕ್ಚುಲಿ ಏನು ಮಾಡ್ತೀನಿ ಗೊತ್ತಾ, ನಂಗೆ ತುಂಬ ಯೋಚನೆ ಮಾಡ್ತೀನಿ. ಏನಾದ್ರು ಯಾವ ಥರ ಸಾಂಬಾರು ಮಾಡೋಕ್ಕೆ ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ಆಲ್ಮೋಸ್ಟ್ ಒಂದು 4-5 ಜನಕ್ಕೆ ಫೋನ್ ಮಾಡ್ತೀನಿ. ನಮ್ಮ ಅಕ್ಕಂಗೆ, ಅದು ನಮ್ಮ ಮನೆ ಪಕ್ಕದ ಮನೆಯವ್ರಿಗೆ ಎಲ್ಲರಿಗೂ ಫೋನ್ ಮಾಡಿ ಕೇಳ್ಕೊತೀನಿ ಏನು ಸಾಂಬಾರು ಮಾಡೋರೆ ಅಂತವ. ಆಮೇಲೆ ಅವರು ಅಷ್ಟು ಸಾಂಬಾರಲ್ಲಿ ನನಗೆ ಯಾವುದು ಬೇಗ ಆಗುತ್ತೆ ಅನಿಸುತ್ತೆ ಆ ಸಾಂಬಾರನ್ನ ನಾನು ನಮ್ಮನೇಲಿ ಮಾಡ್ತೀನಿ. ಈ ಥರ ನಾನು ಮಾಡ್ತೀನಿ. ನನಗೆ ಅದು ಈಸಿ ಅನ್ನಿಸ್ತದೆ. ಏನು ಸಾಂಬಾರು ಮಾಡ್ಬೋದು ಅಂತ ನನಗೊಂದು ಐಡಿಯಾ ಸಿಗುತ್ತೆ ಆ ಥರ ಮಾಡಿದರೆ ಅಂತ. ನನಗಂತೂ ಈ ಬ್ಯಾಂಗಲ್ ಹಾಕಿರೋದಕ್ಕೆ ಇನ್ನೂ ಒಂಥರ ವಿಚಿತ್ರ ಅನ್ನಿಸ್ತೈತೆ ನನಗಂತೂ ಇತ್ತೀಚೆಗೆ ಏರ್ ಫಾಲ್ ಆಗ್ತಿರೋದು ನೋಡಿ, ಸುಮ್ಮನೆ ಕೂದಲನ್ನ ಹಿಂಗೆ ಕಟ್ ಮಾಡಾಕ್ಬಿಡೋಣ ಅನ್ನಷ್ಟು ಬೇಜಾರಾಗ್ತೈತೆ ನನಗಂತೂ. ಸಿಕ್ಕಾಪಟ್ಟೆ ಏರ್ ಫಾಲ್ ಆಗ್ತೈತೆ ನನಗಂತೂ. ಮತ್ತೆ ಕೂದಲು ಹೆಂಗಾಗೈತೆ ಅಂದ್ರೆ ನಮಗೆಲ್ಲ ಫುಲ್ ಸ್ಟ್ರೈಟ್ ಅನ್ಸೋದು ಕೂದಲು. ಇವಾಗ ವೇವಿ ಥರ ಐತೆ. ಯಾವಾಗ ಸರಿ ಆಗುತ್ತೆ ಅಂದರೆ ಪಾಪ 1 ಇಯರ್ ಆಗಬೇಕು, ಆವಾಗ ಏರ್ ಫಾಲು ಕಡಿಮೆ ಆಗುತ್ತೆ. ಅಟ್ಲೀಸ್ಟ್ ಇವಾಗ 6 ಮಂತ್ ಆಗುತ್ತಲ್ಲ, ಅವಳು ಏನಾದ್ರು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾಳಲ್ಲ ಅವಾಗೂ ಸರಿ ಆಗುತ್ತೆ ಅಂತ ಅನ್ಕೋತೀನಿ. ಯಾಕೆಂದರೆ ಅವಾಗ ಸ್ವಲ್ಪ ಫೀಡ್ ಮಾಡೋದು ಕಡಿಮೆ ಆಗುತ್ತಲ್ಲ. ಮತ್ತೆ ಎತ್ಕೊಂಡು ಮತ್ತೆ ಮಲ್ಕೊಂಡು ಮತ್ತೆ ವಾಯ್ಸ್ ಕೇಳಿಸ್ಕೊಂಡಿದ್ದು ಹೋಗ್ತಿದ್ದಾಳೆ. ಓಕೆ ಗಾಯ್ಸ್, ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್ ಆಲ್. ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋವಂಥವ್ರು.